ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಆರ್ಥಿಕ ಜಗತ್ತಿನಲ್ಲಿ ಭಾಳ ದೊಡ್ಡದಾದಂಥ ಒಂದು ಕಿಲ್ಲರ್ ಇದೆ, ಅದರ ಹೆಸರು ಇನ್ಫ್ಲೇಷನ್. ಅದಕ್ಕೆ ನಾವು ಕನ್ನಡದಲ್ಲಿ ಹಣದುಬ್ಬರ ಅಂತೀವಿ. ನಮ್ಮ ಎಲ್ಲ ಲೆಕ್ಕಾಚಾರಗಳು ಇವತ್ತಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನೋದೇ ಭಾಳ ದೊಡ್ಡ ದುರಂತ. ಸ್ವಲ್ಪ ಯೋಚನೆ ಮಾಡಿ ನೋಡಿ, 1990ರಲ್ಲಿ ನೀವು ಒಂದು ಸಿನಿಮಾಗೆ ಹೋಗ್ತಿದ್ರಿ. ಆವಾಗ ಸಿನಿಮಾ ಟಿಕೆಟ್ಟಿನ ಬೆಲೆ 10 ರಿಂದ 15 ರೂಪಾಯಿ ಇತ್ತು. ಅದು ಬಾಲ್ಕನಿ ಟಿಕೆಟ್ ಹೋದರೆ. ಬೇರೆ ಗಾಂಧಿ ಕ್ಲಾಸ್ಗೆ ಸೆಕೆಂಡ್ ಕ್ಲಾಸ್ಗೆ ಹೋದರೆ 5 ರೂಪಾಯಿದಲ್ಲಿ ನೀವು ಸಿನಿಮಾ ನೋಡ್ತಿದ್ರಿ. 2012 ತೀರ ಸಾಧಾರಣ ಚಿತ್ರಮಂದಿರಕ್ಕೆ ಹೋದರೆ 70 ರೂಪಾಯಿ ಟಿಕೆಟ್ ದರ ಇದೆ. ಅದೇ ಮಲ್ಟಿಪ್ಲೆಕ್ಸ್ಗೆ ಹೋದರೆ 150 ರೂಪಾಯಿ ಟಿಕೆಟ್ ದರ ಇದೆ. ಕೇವಲ ಇದು ಸಿನಿಮಾಗೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಬದುಕಿನ ಪ್ರತಿ ಹಂತದಲ್ಲಿ ಇದು ಬೆಲೆಗಳು ಬದಲಾಗ್ತಾ ಹೋಗ್ತವೆ. 10 ರೂಪಾಯಿ ಕಿಲೋ ತೊಗರಿಬೇಳೆ ಇದ್ದದ್ದು ಇವತ್ತಿನ ದಿವಸ 82 ರೂಪಾಯಿ ಆಗಿದೆ. ಪ್ರತಿ ವಸ್ತುವಿನ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹಣದುಬ್ಬರ. ನಾವು ಸಾಲ ಮಾಡುವಾಗ ಅಥವಾ ನಾವು ಆದಾಯ ಮಾಡಿಕೊಳ್ಳುವಾಗ ಯಾವತ್ತೂ ಈ ಹಣದುಬ್ಬರದ ಬಗ್ಗೆ ಆಲೋಚನೆಯನ್ನೇ ಮಾಡಿರೋದಿಲ್ಲ. ಇವತ್ತು ನಾವು ಸಂಪಾದನೆ ಮಾಡ್ತಾ ಇರುವಂಥ 10,000 ರೂಪಾಯಿ ಇನ್ನು 10 ವರ್ಷದ ನಂತರ ಇದೇ 10,000 ರೂಪಾಯಿ ಆಗಿದ್ದರೆ ನಾವು ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಆಲೋಚನೆಯನ್ನು ಇಟ್ಕೊಂಡೇ ನಾವು ಬದುಕನ್ನು ಮಾಡಬೇಕು. ಇವತ್ತು 10,000 ರೂಪಾಯಿ ಸಂಬಳ ಇದ್ದರೆ 2022ನೇ ಇಸ್ವಿಗೆ ಅದು ಕನಿಷ್ಠ 50,000 ರೂಪಾಯಿ ಸಂಬಳ ಆಗಬೇಕು. ಆಗ ಮಾತ್ರ ಬದುಕನ್ನು ನಾವು ನಡೆಸಲಿಕ್ಕೆ ಸಾಧ್ಯ. ಭವಿಷ್ಯದ ಆಲೋಚನೆಯನ್ನು ಇಟ್ಟುಕೊಂಡಾಗ ಮಾತ್ರ ನಮ್ಮ ಬದುಕು ಸಮೃದ್ಧಿ ಹತ್ರ ಸಾಗುತ್ತೆ. 2 ರೂಪಾಯಿ ಕೆ ಜಿಗೆ ಇದ್ದಂಥ ಈರುಳ್ಳಿ ಇವತ್ತಿನ ದಿವಸ 23 ರೂಪಾಯಿ ಕೆ ಜಿ ಇದೆ. 10% ವೃದ್ಧಿಯಾಗಿದೆ. 10% ಅದರ ಮೌಲ್ಯ ಜಾಸ್ತಿ, ಈರುಳ್ಳಿಯ ಮೌಲ್ಯ ಜಾಸ್ತಿ ಆಗಿದೆ. ಹಣದ ಮೌಲ್ಯ 10 ಪಟ್ಟು ಕಡಿಮೆ ಆಗಿದೆ. ಈ ಲೆಕ್ಕಾಚಾರ ಅನುಪಾತದಲ್ಲಿ ನಮ್ಮ ಆರ್ಥಿಕ ಜಗತ್ತಿನ ಲೆಕ್ಕಾಚಾರಗಳು ನಡೀತದೆ. ಆದ್ದರಿಂದ ಯೋಚನೆ ಮಾಡಿ, ಇನ್ನು 10 ವರ್ಷದ ನಂತರ ನೀವು ಏನು ಮಾಡಬೇಕನ್ನೋ ಗೋಲ್ ಇಟ್ಕೋತೀರಿ. ಆಗ 10 ಪಟ್ಟು ನಿಮ್ಮ ಹಣ ವೃದ್ಧಿಯಾಗುವಂಥ ಆಲೋಚನೆಗಳಲ್ಲಿ ನಿಮ್ಮ ದುಡ್ಡನ್ನು ತೊಡಗಿಸಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.